ಇವರು ಕತಾರ್ನಲ್ಲಿ 25 ವರ್ಷ ಕೆಲಸ ಮಾಡ್ಕೊಂಡು ಒಂದಲ್ಲ ಎರಡಲ್ಲ 25 ವರ್ಷ ಕೆಲಸ ಮಾಡ್ಕೊಂಡು ಇವಾಗ ಕತಾರ್ ಬಿಟ್ಟು ಅವ್ರ ಊರಿಗೆ ಹೋಗ್ತಾಯಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಇವ್ರ ಹೆಸರು ಲುಝ್ವಿಮಿಂದ ಅಂತ, ಆದರೆ ಇವರಿಗೆ ಶಾರ್ಟ್ ಆಗಿ ಮಿಸ್ ಲೂಸ್ ಅಂತ ಕರೀತಿದ್ದಿತ್ತು. ಇವರೊಂದು 3 ದಿನದ ಹಿಂದೆ ಫಿಲಿಪೀನ್ಸ್ ಹೋಗೋ ಮುಂಚೆ ಒಂದು ಚಿಕ್ಕದಾಗಿ ಒಂದು ಫೇರ್ವೆಲ್ ಪಾರ್ಟಿ ಮಾಡುವ ಅಂತ ಒಟ್ಟಿಗೆ ಸೇರಿದಿತ್ತು. ಆದರೆ ಪ್ಲ್ಯಾನ್ ಮಾಡೋದ ದಿನ ಕತಾರ್ನಲ್ಲಿ ಫುಲ್ ಮಳೆ, ಹಾಗೆ ಊಬರ್ನ ಬುಕ್ ಮಾಡಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಿತ್ತು. ನಮ್ಮದು ಊಬರ್ ಇವಾಗ ಸದ್ಯಕ್ಕೆ ರೀಚ್ ಆಗಿತ್ತು. ನಾವು 5 ಜನ ಇದ್ದಿತ್ತು, ಹಾಗೆ 7 ಸೀಟರ್ನ ಬುಕ್ ಮಾಡಿದ್ದಿತ್ತು. ಹಾಗೆ ಇಬ್ಬರು ಹಿಂದೋದ್ರು, ಹಾಗೆ ನಾವು ಸ್ವಲ್ಪ ದಪ್ಪ ಇದ್ದಕ್ಕೆ ಸ್ವಲ್ಪ ಮುಂದೆ ಕೂತ್ಕೊಳ್ತು. ನಾವು ಡಿನ್ನರ್ ಪ್ಲ್ಯಾನ್ ಮಾಡೋದು ಲೈಫ್ ಸ್ಟೈಲ್ ಅನ್ನೋ ಪ್ಲೇಸ್ನಲ್ಲ. ಇಲ್ಲಿ ಆ್ಯಕ್ಚುಲಿ ಫಿಲಿಪೀನ್ಸ್ ಕುಝಿನ ಸರ್ವ್ ಮಾಡ್ತಾರೆ, ಮತ್ತು ಇಲ್ಲಿ ಇವತ್ತು ಬೊಫೆ ಕೂಡ ಇತ್ತಂತ ನಾವು ಈ ಪ್ಲೇಸಿಗೆ ಬಂದಿದ್ದು. ಈ ಪ್ಲೇಸದ ಆ್ಯಂಬಿಯನ್ಸ್ ಈ ಥರ ಇದ್ದಿತ್ತು. ಆಮೇಲೆ ಎತ್ಕೊಂಡು ಬೊಫೆನಲ್ಲಿ ಆಪ್ಷನ್ ಏನೆಲ್ಲ ಇತ್ತಂತ ಕಂಡ್ರೆ ಅಷ್ಟೇನು ಒಳ್ಳೇದಿರಲಿಲ್ಲ. ಹಾಗೆ ನಾವು ಅಲಕಾರ್ಟ್ ಮೆನ್ಯೂನ ಚೂಸ್ ಮಾಡ್ತು. ನಮ್ಮದು ಆರ್ಡರ್ ಬಪ್ಪೋದಕ್ಕೂ ಮೊದಲು ಇದೊಂದು ಚಿಕ್ಕ ಸೆಲ್ಫಿ ತೆಗೆದಿದ್ದು. ಆಮೇಲೆ ನಮ್ಮದು ಆರ್ಡರ್ ಬಂತು. ಫಸ್ಟ್ ಫ್ಲೇವರ್ ಟೀ ಬಂತು. ಇದನ್ನು ಸರ್ವ್ ಮಾಡೋಕ್ಕಾರೆ ಚೂರು ಕಷ್ಟ ಆಯಿತು. ಅಲ್ಲಿ ಸ್ವಲ್ಪ ಚೆಲ್ಕೊಂಡು ಹೆಂಗೋ ಗ್ಲಾಸಿಗೆ ಹಾಕಂತು. ಫಿಲಿಪೀನೋಸ್ಗೆ ರೈಸ್ ಇಲ್ಲದೆ ದಿನ ಹೊತ್ತಿಲ್ಲ, ಹಾಗೆ ಇಂಡಿಯನ್ಸ್ ಕೂಡ ನಮ್ಗೆ ರೈಸ್ ಇಲ್ಲದೆ ದಿನ ಹೊತ್ತಿಲ್ಲ. ಅರೆ ಇಲ್ಲಿ ಒಂದು ಕಲ್ಚರಲ್ ಶಾಕ್ ಅಂದರೆ, ನಾವು ರೈಸ್ನ ಕರಿ ಒಟ್ಟಿಗೆ ಜಾಸ್ತಿ ತಿಂಬೋದು, ಇವರು ಇಲ್ಲಿ ಪ್ಲೇನ್ ತಿಂಬೋದು. ಮತ್ತು ಈ ರೈಸ್ ತಟ್ಟೆ ಇಡ್ಲಿ ಕಂಡಂಗೆ ಸರ್ವ್ ಮಾಡಿರೋ. ಆಮೇಲೆ ಈ ಶ್ರಿಂಪಿದೆ ಏನೋ ಒಂದು ಬಂತು, ಅವರು ಇದ್ರಿದೆ ಆಯಿಲನ್ನು ಹಾಕ್ಕೊಂಡು ತಿಂದ್ರು. ನಾನು ಇದೇ ನಂಗೆ ಗತಿ ಅಂತ ನಾನು ಹಾಗೆ ಮಾಡಿದೆ. ಆಮೇಲೆ ನಂದು ಫೇವ್ರೇಟ್ ಚಿಕನ್ ಸೀಸಿಂಗ್ ಬಂತು. ಮುಂದೊಂದು ದಿನ ಎಲ್ಲಾದರೂ ಚಾನ್ಸ್ ಸಿಕ್ಕರೆ ಇದು ಹೆಂಗೆ ಕುಕ್ ಮಾಡೋದಂತ ನಿಮಗೆ ಇವರೊಟ್ಟಿಗೆ ಸೇರಿ ತೋರಿಸ್ದೆ. ಆಮೇಲೆ ಇದೊಂದು ಸೂಪ್ ಬಂತು. ಇದು ಎಂತ ಹೇಳೋದು, ಅಷ್ಟು ಒಳ್ಳೆಯದಿತ್ತು. ಈ ಮಳೆಗೆ ಇದು ಒಂಥರ ಕಂಫರ್ಟ್ ಫುಡ್ ಥರ ಇದ್ದಿತ್ತು. ಆಮೇಲೆ ಇದೊಂದು ಚಿಕನ್ ಬಂತು. ನಾವು ಹೆಂಗೆ ಚಿಕನ್ ಮಸಾಲ ಹಾಕಿ ಕಬಾಬ್ ಇಲ್ಲ ಮತ್ತೇನೋ ಮಾಡುತ್ತಲ್ಲ, ಇವರು ಬರೀ ಸಾಲ್ಟ್ ಹಾಕೋದು, ಆಮೇಲೆ ಆಯಿಲ್ ಫ್ರೈ ಮಾಡೋದು. ಇದು ತಿನ್ಲಕ್ಕೆ ಹೇಳುವಷ್ಟು ಏನು ಒಳ್ಳೇದಿರಲಿಲ್ಲ. ನಮ್ಮದು ಊಟ ಏನೋ ಮುಗೀತು. ಹರಟೆ ಹೊಡೋಕ್ಕೆ ಏನಾದ್ರು ಡಿಸರ್ಟ್ ಬೇಕಂತ ಆರ್ಡರ್ ಮಾಡುವ ಅಂದರೆ ಇಲ್ಲಿ ಏನೂ ಇರಲಿಲ್ಲ ಅಂತ ಹೇಳ್ರು. ಹಾಗೆ ಇಲ್ಲಿಂದ ಎತ್ಕೊಂಡು ಪಕ್ಕದಲ್ಲಿರೋ ಸಿನಬೋನ್ ಅನ್ನೋ ಕೆಫೆಗೆ ಹೋಯ್ತು. ಫ್ರೆಂಡ್ಸ್ ಒಟ್ಟಿಗೆ ಕೂತು ಹರಟೆ ಹೊಡೋಕ್ಕೆ ಈ ಪ್ಲೇಸ್ ಬೆಸ್ಟ್ ಇತ್ತು. Yeah, where is it? This is Jack. Jacqueline, we call Jack. And this is EJ Castro. Castro? What is it? This Castro y Castro. Just be a blogger. Okay, just cut it. Okay, that is EJ. Mitch. It's a boy name, but still it's okay. We named her Michia. And this is Miss Luzminda. Luzminda. ನಮ್ದು ಇಂಟ್ರೊಡಕ್ಷನ್ ಕೊಡುವಷ್ಟರಲ್ಲ ನಮ್ದು ಆರ್ಡರ್ ಬಂತು. ಒಂದರಲ್ಲಿ ನಟ್ಸ್ ಇದ್ದಿತ್ತು, ಮತ್ತು ಇನ್ನೊಂದು ಚಾಕ್ಲೇಟ್, ಮತ್ತು ಇನ್ನೊಂದು ಸಿನಮನ್. Happy birthday to you. Happy birthday to you. Happy birthday, happy birthday, happy birthday to you. ಈ 3 ರೋಲ್ನಲ್ಲೂ ಈ ಸಿನಮನ್ ರೋಲ್ ಆ್ಯಕ್ಚುಲಿ ಟೇಸ್ಟಿ ಆಗಿದ್ದಿತ್ತು. ತುಂಬ ಸ್ವೀಟ್ ಇರಲಿಲ್ಲ, ಮತ್ತು 2 ರೋಲ್ಸ್ ಬಾಯಿಗೆ ಹಾಕೋಕ್ಕಾಗಿಲ್ಲ. Yeah, they say like don't eat sweet, and then they bring all the sweet to the table. Yeah, and then it's like, Denzel, you should do exercise. Yeah, I'm doing exercise with my mouth now. I'm giving exercise to my stomach also. We'll walk to metro station? Yeah. Okay, let's go. Okay. Thank you. Thank you, Miss Luz. We will meet you. I don't know when. See you in Philippines. See you. I will. Thank you so much. Thank you, Dave.
No, you can. Bye, Cherry. Bye. We are signing off with love, 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 love. Do it, guys. Wala, I'm holding. Hello. Bye. Dito. ಎಲ್ರಿಗೂ ಬಾಯ್ ಹೇಳಿ ನಾನು ಮೆಟ್ರೋ ಸ್ಟೇಷನ್ ಕಡೆಗೆ ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.